ನಮಸ್ಕಾರ ವೀಕ್ಷಕರೇ, ಈ ವಾರದ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಒಬ್ಬರು ವಿಶಿಷ್ಟ ಅತಿಥಿ ಇದ್ದಾರೆ. ಯಾಕೆ ವಿಶಿಷ್ಟ ಎಂದರೆ ಬಹುಶಃ ಈ ಪ್ರದೇಶದ ವ್ಯಕ್ತಿಗಳ ಪೈಕಿ ಒಂದು ಅತ್ಯುನ್ನತ ಸ್ಥಾನಮಾನಕ್ಕೆ ಮುಟ್ಟಿದಂತಹ ಒಬ್ಬರ ಅತಿಥಿ ಲಯನ್ ದೇವದಾಸ್ ಭಂಡಾರಿ. ಈ ಬಾರಿ ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿ ನೇಮಕಗೊಂಡಿರುವವರು ನಮ್ಮ ದೇವದಾಸ್ ಭಂಡಾರಿಯವರು. ರಾಷ್ಟ್ರದ ಅತಿ ಹೆಚ್ಚು ಸದಸ್ಯರನ್ನು ಮತ್ತು ಅತ್ಯಂತ ದೊಡ್ಡ NGOಗಳಲ್ಲಿ ಒಂದಾದಂತಹ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಇವರಿಗೆ ಹಲವಾರು ಮಂದಿ ರಾಜ್ಯಪಾಲರಾಗಿದ್ದರೂ ಕೂಡ ನಮ್ಮ ಉಳ್ಳಾಲ ವೀರರಾಣಿ ಅಬ್ಬಕ್ಕನಿಯ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬಹುಶಃ ದೇವದಾಸ್ ಭಂಡಾರಿಯವರು ಇಂತಹ ಅತ್ಯಂತ ಸಂತೋಷದ ಪಟ್ಟವನ್ನು ಅಲಂಕರಿಸಿಕೊಂಡಿದ್ದಾರೆ. ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆಗಸ್ಟ್ 4ರಂದು ಅವರ ಪದಗ್ರಹಣ ಸಮಾರಂಭ ನಡೆಯಲಿಕ್ಕೆ ಇರುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಅವರಲ್ಲಿ ಮಾತಾಡೋದಕ್ಕಾಗಿ ಇಚ್ಛಿಸುತ್ತೇವೆ. ನಿಮ್ಮೆಲ್ಲರ ಪರವಾಗಿ ಲಯನ್ ದೇವದಾಸ್ ಭಂಡಾರಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ದೇವದಾಸ್ ಭಂಡಾರಿ ಅವರೇ, ಲಯನ್ಸ್ ಗವರ್ನರ್ ಆಗುವುದಕ್ಕಿಂತ ಮುಂಚಿತವಾಗಿ ಮಾತನಾಡುವುದಾದರೆ ನಿಮ್ಮ ಬಾಲ್ಯ, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡಿ ಸರ್. ನಾನು ನನ್ನ ತವರು ಮನೆ ಹುಟ್ಟಿದ ಊರು ಕುಳಾಲು ಗ್ರಾಮ, ಅಂದರೆ ಗಾಂಧಿ ಗ್ರಾಮವೆಂದು ಪ್ರಸಿದ್ಧ ಪಡೆದಂಥ ಕುಳಾಲು ಗ್ರಾಮದಲ್ಲಿ ನನ್ನ ಬಂಟ್ವಾಳ ತಾಲೂಕು. ಮತ್ತು ನನ್ನ ಸಾಕು ತಾಯಿ ಅದಂದರೆ ನನ್ನ ಸಾಕಿ ಬೆಳೆಸಿದಂಥ ಊರು ಕುರ್ನಾಡು ಗ್ರಾಮ. ಹಾಗಾಗಿ ಒಂದು ತಾಯಿ ಆದರೆ ಒಂದು ಮಲತಾಯಿ, ಅಂದರೆ ಒಂದು ಹೆತ್ತ ತಾಯಿ, ಇನ್ನೊಂದು ಸಾಕಿದ ತಾಯಿ. ಹಾಗಾಗಿ ಎರಡೂ ಗ್ರಾಮದ ಋಣ ನನ್ನ ಮೇಲಿದೆ. ಹಾಗಾಗಿ ನಮ್ಮ ಒಂದು ಹುಟ್ಟಿದಂಥ ಗ್ರಾಮ ಕುಳಾಲು ಅಂದರೆ ನಮ್ಮದು ಸ್ವಾತಂತ್ರ್ಯ ಯೋಧರ ಕುಟುಂಬ. ಬಹುಶಃ ನಮ್ಮಲ್ಲಿ ಹಲವಾರು ಮಂದಿ, ಒಂದು 10-15 ಮಂದಿ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕುಳಾಲು ಕುಟುಂಬದಿಂದಲೇ ಈ ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಕುಟುಂಬ ನಮ್ಮದು. ಅಂಥ ಕುಟುಂಬದ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ನಾಯಕತ್ವವನ್ನು ವಹಿಸಿಕೊಂಡು ಅದರ ಒಂದು ನಾಯಕರಾಗಿ, ಸ್ವಾತಂತ್ರ್ಯ ಯೋಧರಾಗಿ ಈ ಕುಳಾಲಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ತಾಲೂಕಿಗೆ, ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೆಸರು ಪಡೆದಂಥ ವ್ಯಕ್ತಿ ಕುಳಾಲು ಅಣ್ಣಪ್ಪ ಭಂಡಾರಿ ಅವರು. ಅದರ ನಾಯಕತ್ವವನ್ನು ವಹಿಸಿಕೊಂಡು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕುಳಾಲು ಮನೆತನವನ್ನು, ಅಂದರೆ ಆ ಒಂದು ಹಿರಿಮೆ, ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದಂಥ ಹಿರಿಮೆ ಇರ್ಬೋದು, ಅಥವಾ ಸಾಮಾಜಿಕ ಮತ್ತು ರಾಜಕೀಯ ಮತ್ತು ನಾಯಕತ್ವದ ಒಂದು ಯಾವ ಇದಿದೆ, ಪರಿವ್ಯಾಪ್ತಿ ಇದೆ, ಅದರೆಲ್ಲರಲ್ಲೂ ಕೂಡ ಕುಳಾಲು ಕುಟುಂಬ ಗುರುತಿಸಿಕೊಂಡು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ, ಅದು ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಹಿತ್ಯ ಇರ್ಬೋದು. ನೀವು ಗೊತ್ತಿರ್ಬೋದು, ಕಾಂತರಯ್ಯ ಅಂತ ಇದ್ದರು, ಅವರು ವಿದ್ವಾನ್, ಅವರು ಕೂಡ ನಮ್ಮ ಹಿರಿಯರು ಕುಳಾಲು. ಅದೇ ರೀತಿ ರಘುನಾಥ್ ರೈ ಅಂತ ಇದ್ದಾರೆ, ಅವರು ಕೂಡ ಯೂನಿವರ್ಸಿಟಿ ನಿಟ್ಟೆ ಇದರಲ್ಲಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ದುಡಿದವರು. ಇಂಥವರ ಒಂದು ಕುಟುಂಬ ಬಹುಶಃ ನಮ್ಮ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಮತ್ತು ಅವರೊಂದು ಸ್ಫೂರ್ತಿ ನಮಗೆ ಸೇವೆ ಮಾಡಲಿಕ್ಕೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ವಿದ್ಯಾಭ್ಯಾಸ ನಾನು ಹುಟ್ಟಿದಂಥ ಊರು ಕುಳಾಲು ಗ್ರಾಮದಲ್ಲಿ ಆಯಿತು. ಕುಳಾಲು ಪ್ರಾಥಮಿಕ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ತದನಂತರ ಮುಡಿಪು ಜೂನಿಯರ್ ಕಾಲೇಜಿನಲ್ಲಿ, ಬಹುಶಃ ಅಲ್ಲಿ ನಮ್ಮ ವ್ಯಾಸಂಗ, ಅಲ್ಲಿ ಪೂರ್ತಿಯಾಗಿ ನಾನು PUCವರೆಗೆ ಮುಡಿಪು ಜೂನಿಯರ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ಶೈಕ್ಷಣಿಕ ವ್ಯಾಸಂಗವನ್ನು ಪಡೆದಿದ್ದೇನೆ. ತದನಂತರ ಈಗಿನ ಮಂಗಳೂರು ವಿಶ್ವವಿದ್ಯಾನಿಲಯ, ಅದರಲ್ಲಿ BCom ಪದವಿಯನ್ನು ಪಡೆದು ಬಹುಶಃ ನನ್ನ ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡೆದಿದ್ದೇನೆ. ಅದಕ್ಕೆ ನನ್ನ ತಂದೆ ತಾಯಿ, ನನ್ನ ಮನೆಯವರನ್ನ, ಪ್ರತಿಯೊಬ್ಬರು ಸಹೋದರಿಯರು ಇದು ಮಾಡಿದ್ದಾರೆ, ಅವರನ್ನು ನೆನೆಸ್ಕೊಳ್ತೇನೆ. ಆಮೇಲೆ ವೈವಾಹಿಕ ಜೀವನ ನಮ್ಮ ಒಂದು 96ರಲ್ಲಿ ಇದೇ ನಮ್ಮ ದೇರಳಕಟ್ಟೆಯ ಬೆಲ್ಮ, ಅಲ್ಲಿ ಬೆಲ್ಮ ಸಂಜುವ ರೈ ಅಂತಿದ್ರು, ಕೋಟ್ರೆಗುತ್ತು ಸಂಜುವ ರೈ ಮತ್ತು ಆಶಾಲತಾ ರೈ ಅವರ ಮಗಳು ಸುಕಲತಾ ಅವರನ್ನು, ಹೌದು ಭಂಡಾರಿ ಅವರನ್ನು ನಾನು 96ನೇ ಇಸವಿಯಲ್ಲಿ ನಾನು ಮದುವೆ ಆಗಿದ್ದೇನೆ. ಮಕ್ಕಳು 2 ಮಕ್ಕಳಿದ್ದಾರೆ. ಮೊದಲ ಮಗ ಸೌರಭ್ ಭಂಡಾರಿ ಅಂತ. ಸೌರಭ್ ಭಂಡಾರಿ ತನ್ನ ವ್ಯಾಸಂಗವನ್ನು ಶಾರದಾ ವಿಶ್ವಮಂಗಳ ಮತ್ತು ಶಾರದಾ ವಿದ್ಯಾನಿಕೇತನದಲ್ಲಿ ಪೂರೈಸಿ ನಂತರ ಇಂಜಿನಿಯರಿಂಗ್ ಪದವಿಯನ್ನು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಸೆಂಟ್ ಜೋಸೆಫಲ್ಲಿ ಈಗಾಗಲೇ ಸಂಪೂರ್ಣವಾಗಿ ತೇರ್ಗಡೆ ಆಗಿದ್ದಾನೆ. ಅದರಲ್ಲಿ ಮಗಳು ಈಗಾಗಲೇ PUC ಮುಗಿಸಿ ಈಗ AG
ಮೆಡಿಕಲ್ ಕಾಲೇಜಲ್ಲಿ MBBS ಈಗ ಸೇರ್ಪಡೆಗೊಳ್ತಾ ಇದ್ದಾಳೆ. ಓಕೆ ಓಕೆ, ತುಂಬ ಸಂತೋಷ. ಲೈನ್ ದೇವದಾಸ್ ಭಂಡಾರಿ ಅವರಿಗೆ ಎರಡು ಸುಂದರವಾದ ಮಕ್ಕಳು ಮತ್ತು ಸಮೃದ್ಧ ಜೀವನ, ಈ ಬಗ್ಗೆ ಮಾತಾಡ್ತಾ ಮುಂದೆ ಸರ್, ಆಮೇಲೆ ರಾಜಕೀಯಕ್ಕೇನೋ ಪ್ರವೇಶ ಮಾಡಿದ್ರಿ? ನಿಜವಾಗಿ ರಾಜಕೀಯ ಪ್ರವೇಶ ಅನಿರೀಕ್ಷಿತವಾಗಿತ್ತು. ಆ ಕಾಲದಲ್ಲಿ ನಮ್ಮ ಕುರುನಾಡು ರಾಮನಾಯ್ಕರು, ಕುರುನಾಡುಗುತ್ತು ರಾಮನಾಯ್ಕರು, ನಾನು ಪಂಚಾಯತ್ ಚುನಾವಣೆಯಲ್ಲಿ ನನ್ನನ್ನು ಒತ್ತಾಯಪೂರ್ವಕವಾಗಿ ನಿಲ್ಲಿಸಿ ಆ ಒಂದು ಸಂದರ್ಭದಲ್ಲಿ ಪ್ರೋತ್ಸಾಹ ಕೊಟ್ಟರು. ಅದು ಅದರ ಕ್ರೆಡಿಟ್ ಅವರಿಗೆ, ಅವರಿಂದಾಗಿ ನಾನು ರಾಜಕೀಯದಕ್ಕೆ ಬಂದೆ. ನಂತರ ನಾನು 5-6 ವರ್ಷಗಳ ಕಾಲ, ಅಂದರೆ ನನಗೆ ನಿಜವಾಗಿ 4 ವರ್ಷ ಪಂಚಾಯತ್ ಅಧ್ಯಕ್ಷನಾಗಿ ಮತ್ತು 1 ವರ್ಷ 9 ತಿಂಗಳು ಅದು ಆಡಳಿತಾಧಿಕಾರಿಯಾಗಿ ನಮ್ಮನ್ನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನೇ ನೇಮಿಸಿದರು. ಸುಮಾರು ಅದೇ 94ರಿಂದ 2000ರವರೆಗೆ ಪಂಚಾಯತ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಅವಕಾಶ. 2 ಅವಧಿ. ತದನಂತರ ನಾನು ಒಂದು 5-10 ವರ್ಷ ರಾಜಕೀಯ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಅದು ತದನಂತರ ನಮ್ಮ UT ಖಾದರ್ ಮತ್ತು AC ಭಂಡಾರಿಯವರು ಬಂದು ಅವರು ಒತ್ತಾಯ ಮಾಡಿ, ಅಂದರೆ ಅವರ ಒಂದು ಆಶಯಕ್ಕೆ ಪೂರಕವಾಗಿ ಮತ್ತು ಅವರ ಒಂದು ಒಳ್ಳೆಯತನಕ್ಕೆ ನಾನು ಕೂಡ ಮತ್ತೆ ನಾನು ಕೂಡ ಚುನಾವಣೆಗೆ ಧುಮುಕಿದೆ. ನಂತರ 2 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ. ಏನು ಸರ್, ಕುರುನಾಡು ಗ್ರಾಮ ಪಂಚಾಯತಲ್ಲಿ ಏನಾದರೂ ಕ್ರಾಂತಿ ಮಾಡಿದ್ದೀರಾ? ಖಂಡಿತ. ಯಾಕಂತ ಹೇಳಿದರೆ ಪ್ರಪ್ರಥಮ ಅವಧಿಯಲ್ಲಿ ಕುರುನಾಡು ಮುಡಿಪು ಇಷ್ಟು ಒಂದು ಬೆಳೆದಿರಲಿಲ್ಲ. ಆಗ ಎಲ್ಲ ನಾಯಕರು ಅಲ್ಲಿ ಇದ್ದರು, ನಮಗೇನು ಕಷ್ಟ ಆಗಿರಲಿಲ್ಲ. ಅಲ್ಲಿ ಮುಖ್ಯವಾಗಿ ನಮ್ಮ ಪ್ರದೇಶದಲ್ಲಿ ಒಂದು ರಾಜಕೀಯೇತರವಾಗಿ ಹೇಳಬೇಕಿದ್ರೆ ಅಲ್ಲಿ H. ರಾಮನಾಯ್ಕರು ಮತ್ತು ಅಲ್ಲಿ ಮಾಜಿ ಅಧ್ಯಕ್ಷರ ವೆಂಕಪ್ಪ ಖಾಜವರು ಮತ್ತು ರಾಜಾರಾಮ್ ಭಟ್ರು, TG ರಾಜಾರಾಮ್ ಭಟ್ರು, ಇವರೆಲ್ಲರ ಒಂದು ರೀತಿಯ ಸಹಕಾರ ಬಹುಶಃ ಪಂಚಾಯತ್ ಸರ್ವಧರ್ಮದ ಒಂದು ರೀತಿ ಯಾವುದೇ ಇದು ರಾಜ್ಯಕ್ಕೇತರವಾಗಿ ಪಕ್ಷ ಗೊಂದಲ ಇರಲಿಲ್ಲ. ಎಲ್ಲವೂ ಪರಿಪೂರ್ಣವಾಗಿ ಒಂದು ಕೆಲಸ ಮಾಡಲಿಕ್ಕೆ ನನಗೆ ಪಂಚಾಯತಿ ಆಗಿತ್ತು, ರಹಿತವಾಗಿತ್ತು. ಮತ್ತು ಯಾವುದೇ ಕಷ್ಟ ಆಗಿರಲಿಲ್ಲ. ಪಂಚಾಯತ್ ನಡೆಸಲಿಕ್ಕೆ ಆಗಿನ ಕಾಲದಲ್ಲಿ ಏನು ಕಷ್ಟ ಇರಲಿಲ್ಲ. ಅಂದರೆ ಜನರು ಕೂಡ ಒಂದು ರೀತಿಯ ಆರೋಗ್ಯಪೂರ್ಣವಾದಂಥ ಬೆಳವಣಿಗೆಗೆ ಸಹಕರಿಸ್ತಾ ಇದ್ರು. ಅಂದರೆ ಅಷ್ಟು ಬೆಳವಣಿಗೆ ಹೊತ್ತದು. ಹಾಗಾಗಿ ಅದು ನನಗೆ ಒಳ್ಳೆಯ ಅವಧಿಯಾಗಿತ್ತು. ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಯ್ತು. ನಂತರ 2012ರಿಂದ 2015 ತನಕ ಬಹುಶಃ ನನಗೆ ಅದೊಂದು ಚಾಲೆಂಜ್ ಆಗಿತ್ತು. ಬಹುಶಃ ಸಮಸ್ಯೆಗಳೂ ಇದ್ದವು, ಮತ್ತು ಒಂದು ರೀತಿಯ ವಾತಾವರಣ, ಅಂದರೆ ಈಗಿನ ಬೇಡಿಕೆಗಳು ಜಾಸ್ತಿ, ಅವಶ್ಯಕತೆಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಇದಕ್ಕೆಲ್ಲ ಸ್ಪಂದಿಸ್ತಕ್ಕಂಥ ಸಂದರ್ಭ, ಅಂದರೆ ಆಗಿನ ಕಾಲದ ಪಂಚಾಯತ್ 3 ಗ್ರಾಮಗಳನ್ನು ಒಳಗೊಂಡಂಥ ಪಂಚಾಯತ್, ಕುರುನಾಡು, ಚೇಳೂರು, ಸಜಿಪ, ಪಡು, ಈ 3 ಗ್ರಾಮಗಳಿಗೆ ಒಂದು ಪಂಚಾಯತ್ ಇತ್ತು. ಹಾಗೆ ಆ ಪಂಚಾಯತಿನಲ್ಲಿ ಬೇರೆ ಬೇರೆ ಗ್ರಾಮದ ಬೇರೆ ಬೇರೆ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಮಾಡುವಾಗ ನಮಗೆ ಪಂಚಾಯತ್ ಅನುದಾನ ಸಾಕಾಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಚಾಲೆಂಜ್ ಬೇಕಾಗಿತ್ತು. ಅದು ಒಂದು ಕತೆ ಬಂತು. ಅಲ್ಲಿ ಒಂದು ವರ್ತಕರ ಸಂಘ ಅಂತ ನಾನು ಮಾಡಿದೆ. ಬಹುಶಃ ವರ್ತಕರ ಸಂಘ ತುಂಬ ಕೆಲಸ ಮಾಡಿದೆ. ರಮೇಶ್ ಏನವರು, ಜಲೀಲ್ ಮತ್ತು ದೇವಪಾಲ್ವ ಇವರು ಮತ್ತು ಇವರೆಲ್ಲ ಮತ್ತು ಪಂಚಾಯತ್ ಸದಸ್ಯರು, ಮುಖ್ಯವಾಗಿ ನನ್ನ ಆ ಸಂದರ್ಭದ ಪಂಚಾಯತ್ ಸದಸ್ಯರು ಪ್ರತಿಯೊಬ್ಬರು ಕೂಡ ಅದಕ್ಕೆ ಹೆಲ್ಪ್ ಮಾಡಿದರು. ಆ ಸಂಘಟನೆ ಹೇಗಿತ್ತು ಅಂತ ಹೇಳಿದರೆ ಪ್ರತಿ ತಿಂಗಳಿಗೊಂದು ಮೀಟಿಂಗ್ ಕರೀತಿತ್ತು. ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾತುಕತೆ ಆಗ್ತಿತ್ತು. ಹಾಗಾಗಿ ತ್ಯಾಜ್ಯಕ್ಕೂ ಕೂಡ ಏನು ಸಮಸ್ಯೆ ಆಗಿರಲಿಲ್ಲ. ಬಹುಶಃ ಅಲ್ಲಿ ತ್ಯಾಜ್ಯ ಘಟಕ ಮಾಡಲಿಕ್ಕೆ AC ಭಂಡಾರಿಯವರು ಭಾಳ ಪ್ರಾಮಾಣಿಕವಾಗಿ ದುಡಿದಂಥ ವ್ಯಕ್ತಿ. ತದನಂತರ ನಮ್ಮ ಬಂದಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿ ಸಂತೋಷ್ ಕುಮಾರ್ ಇದ್ದರು, ಆಮೇಲೆ ಮಮತಾ ಗಟ್ಟಿದ್ರು. ಎಲ್ಲರೂ ಕೂಡ ಅಭಿವೃದ್ಧಿಗೆ ಏನು ತಕರಾರಿಲ್ಲ, ತೊಡಗಿಕೊಂಡಿದ್ದರು. ಅದು ಒಳ್ಳೆಯದಾಗಿತ್ತು. ತದನಂತರ ನಮ್ಮ ಗೂಡಂಗಡಿಗಳು, ಬಹುಶಃ ಮುಡಿಪು ಪೇಟೆಯಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಗೂಡಂಗಡಿದಿತ್ತು. ಆದರೆ ತುಂಬ ಅಲ್ಲಿ ಅದಕ್ಕೆ ಗ್ರಾಮ ಸಭೆ ಕೂಡ ಬಹಿಷ್ಕಾರ ಆಗುವಷ್ಟರ ಮಟ್ಟಿಗೆ ಹೋಗಿತ್ತು. ಆಗ ನಾನು ಮೀಟಿಂಗ್ ಕರೆದಾಗ ಗೂಡಂಗಡಿಗಳನ್ನು ತೆರವು ಮಾಡಬೇಕು ಅನ್ನೋದಕ್ಕೆ ಸರ್ವಾನುಮತದಿಂದ ಈ ವರ್ತಕರ ಸಂಘದ ಇದರಲ್ಲಿ ಕೂಡ ಒಮ್ಮತ ಬಂತು. ಬಹುಶಃ ಅದಕ್ಕೆ ಕಾನೂನಿನ ತೊಡಕಿರ್ಬೋದು ಅಂತೇಳಿ ನಾನು ಎಲ್ಲ ಕಡೆಯಿಂದ, ಅದು DC ಇಂದ, PW ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಕಮಿಷನರಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಿಂದ ಸಂಪರ್ಕಿಸಿ ಅವರಿಂದ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಪಡೆದು ಹೇಗೆ ಮಾಡಬೇಕೆಂದು ಅವರು ಸೂಚನೆ ಕೊಟ್ಟ ಮೇಲೆ ನಾನು ಮುಂದುವರಿದೆ. ಸುಂದರ ಮುಡಿಪಾಗಲಿಕ್ಕೆ ಮತ್ತೆ ಆ ಸಂದರ್ಭದಲ್ಲಿ ಗೂಡಂಗಡಿಯವರು ಮತ್ತು ಸ್ವಲ್ಪ ತಕರಾರಿತ್ತು, ಸ್ವಲ್ಪ ಪ್ರತಿಭಟನೆ ಮಾಡಿದರು. ಬಹುಶಃ ನನಗೆ ಆ ಗೂಡಂಗಡಿ ತೆರವು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಬಹುಶಃ ನಮ್ಮ UT ಖಾದರ್ ಕೂಡ ಅದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ.
ಎಲ್ಲರೂ ಕೂಡ ಮತ್ತೆ ಎಲ್ಲರೂ ಕೂಡ ಅದಕ್ಕೆ ಯಾವುದೇ ಆಕ್ಷೇಪ ಇರಲಿಲ್ಲ. ಆದರೆ ಗೂಡಂಗಡಿ ಅವ್ರದ್ದು ತುಂಬ ಆಕ್ಷೇಪ ಇತ್ತು, ನಮಗೆ ಗತಿ ಇಲ್ಲ ಅಂತೇಳಿ. ಆದರೆ ಅದು ನಮಗೇನು ಮಾಡುವ ಹಾಗಿರಲಿಲ್ಲ, ಪರಿಸ್ಥಿತಿ ಹಾಗಿತ್ತು. ಇಡೀ ಪೇಟೆಯ ಒಂದು ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಅದು ಅನಿವಾರ್ಯವಾಗಿತ್ತು. ಮುಡಿಪು ಪೇಟೆ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಮತ್ತು ಆರೋಗ್ಯದ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಮತ್ತು ಮುಡಿಪಿನ ಸ್ವಚ್ಛತೆಯ ಹಿತಾಸಕ್ತಿಯನ್ನು ಇಟ್ಟುಕೊಂಡು ನಾವು ಅದಕ್ಕೆ ಧೈರ್ಯವಾಗಿ ಮುನ್ನುಗ್ಗಿದ್ದೆವು. ಬಹುಶಃ ಒಂದು ದಿನದ ಕಾರ್ಯಾಚರಣೆ ಅದು ನನ್ನ ಮನಸ್ಸಿನಲ್ಲಿ ಮತ್ತು ಪಂಚಾಯತಿ ವ್ಯವಸ್ಥೆಯಲ್ಲಿ ಒಂದು ಸಾರ್ವಕಾಲಿಕವಾಗಿ ದಾಖಲಾಗತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಬಹುಶಃ ದೇವದಾಸ್ ಭಂಡಾರಿ ಅವರು ರಾಜಕೀಯದಲ್ಲಿ ಸಕ್ರಿಯ ಆಗಿದ್ದೀರಾ ಅಥವಾ ತಟಸ್ಥನ? ಇಲ್ಲ, ವಿಶೇಷವಾಗಿ ಸಕ್ರಿಯ ಆಗಲಿಕ್ಕೆ ನನಗೆ ಇದಿಲ್ಲ. ರಾಜಕೀಯದಲ್ಲಿ ನನ್ನ ಪಕ್ಷದಲ್ಲಿ ನಾನು ನಿಷ್ಠಾವಂತನಾಗಿ ಒಂದು ಕೆಲಸ ಮಾಡ್ತಾ ಇದ್ದೆ. ಓಕೆ ಸರ್, ಆಮೇಲೆ ಲಯನ್ಸಿಗೆ ಸ್ಪರ್ಶ ಹೇಗಾಯಿತು? ಎಲ್ಲಿ ಕಾಲಿಟ್ರಿ ನೀವು? ಏನು ಬಹುಶಃ ನನ್ನ ಯಾವುದೇ ಸಮಾಜ ಸೇವೆ ಮಾಡಬೇಕಿದ್ರೆ, ಇಲ್ಲಿಯವರೆಗೆ ನಾನು ಏನಾದರೂ ನನ್ನ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದ್ದರೆ, ಏನಾದರೂ ಜನರಿಗೆ ಕೂಡ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದರೆ, ಅದಕ್ಕೆ ಒಂದು ಪ್ರೇರಣೆ ಕೊಟ್ಟದ್ದು ಲಯನಿಸಮ್. ಓಹೋ, ನಾನು 94ರಲ್ಲಿ ಲಯನಿಸಮ್ಗೆ ಸೇರಿದ್ದೇನೆ. 94ನೇ ಇಸವಿಯಲ್ಲಿ 25 ವರ್ಷಗಳಲ್ಲಿ ಲಯನ್ಸ್ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಓಕೆ. ಬಹುಶಃ ಲಯನ್ಸ್ನಲ್ಲಿ ಸಿಕ್ಕಿದಂಥ ಒಂದು ಮಾರ್ಗದರ್ಶನ, ಅದರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಗೈಡ್ಲೈನ್ಸ್, ತರಬೇತಿ ನನ್ನ ಈ ಸಮಾಜ ಸೇವೆ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ತೊಡಗಿಸಿಕೊಳ್ಳುವಂಥದ್ದು ವಿಕಸನಕ್ಕೆ ಸಾಧ್ಯ ಆಯಿತು. ಆಮೇಲೆ ಹಂತವಾಗಿ ಕ್ಲಬ್ಬಿನಲ್ಲಿ 2-3 ಸಲ ತುಂಬ ಮೂಲ ಕ್ಲಬ್ ಲಯನ್ಸ್ ಕ್ಲಬ್ ಮಂಗಲಗಂಗೋತ್ರಿ. ಬಹುಶಃ ಮಂಗಲಗಂಗೋತ್ರಿಯೇ ನನ್ನನ್ನು ಬೆಳೆಸಿದ್ದು. ಮಂಗಲಗಂಗೋತ್ರಿಯ ಸ್ಥಾಪಕ ಸದಸ್ಯರು, ಅಲ್ಲಿರ್ತಕ್ಕಂಥ ಸದಸ್ಯರು ಪ್ರತಿಯೊಬ್ಬರು ಕೂಡ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ಪೇರೆಂಟ್ ಕ್ಲಬ್ ಆಗಿ ನನ್ನನ್ನು ಈ ಸ್ಥಾನಕ್ಕೆ ತರುವಲ್ಲಿ ಅವರ ಪ್ರಯತ್ನ ಅದ್ಭುತವಾದಂತ ಹೇಳ್ಬೋದು. ಮಂಗಳ ಗಂಗೋತ್ರಿಗೆ ಯಾರಾದ್ರೂ ಇದಕ್ಕೆ ಮೊದಲು ಗವರ್ನರ್ ಆಗಿದ್ದಾರಾ? ಇಲ್ಲ. ಅವರಿಗೂ ಕೂಡ ಹೆಮ್ಮೆ, ಅವರ ಹೆಮ್ಮೆ ಇದೆ, ಅವರಿಗೆ ಖುಷಿ ಇದೆ, ಅವರಿಗೆ ಪ್ರೀತಿ ಕೂಡ ಇದೆ. ಬಹುಶಃ ಈ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ತೊಡಗಿಸಿಕೊಂಡಿದ್ದಾರೆ. ಓಕೆ ಓಕೆ ಓಕೆ. ಆಮೇಲೆ ಏನೇನೇ ಪೋಸ್ಟ್ಗಳನ್ನು ಅಲಂಕರಿಸಿಕೊಂಡಿರಿ ನೀವು ಲಯನಿಸಮ್ನಲ್ಲಿ? ಖಜಾಂಜಿ, ಕಾರ್ಯದರ್ಶಿ, ಅಧ್ಯಕ್ಷ. ಕ್ಲಬ್ಬಿನಲ್ಲಿ ಖಜಾಂಜಿ, ಕಾರ್ಯದರ್ಶಿ, ಅಧ್ಯಕ್ಷ. ಕ್ಯಾಬಿನೆಟ್ನಲ್ಲಿ PRO, ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ, ಕ್ಯಾಬಿನೆಟ್ ಕೋಆರ್ಡಿನೇಟರ್ ಆಗಿ, ಮತ್ತು ರೀಜನಲ್ ಅಡ್ವೈಸರ್ ಆಗಿ, ರೀಜನ್ ಚೇರ್ಮನ್ ಆಗಿ, ಝೋನ್ ಚೇರ್ಮನ್ ಆಗಿ, ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ, ಹೀಗೆ ಎಲ್ಲ ಹುದ್ದೆಗಳಿಗೆ ವಹಿಸ್ಕೊಂಡಿದ್ದೇನೆ. ಆ ಹುದ್ದೆಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ ಅನ್ನುವಂಥ ನಂಬಿಕೆ ನನಗಿದೆ. ಓಕೆ. ಈಗ ಲಯನ್ಸ್ನಲ್ಲಿ ಅತ್ಯುನ್ನತ ಹುದ್ದೆ ಲಯನ್ಸ್ ಜಿಲ್ಲಾ ಗವರ್ನರ್ ಕನಸಿತ್ತ ಅಂಥದ್ದೊಂದು ಆಗಬೇಕು? ಇಲ್ಲ, ನನಗೆ ಸೇವೆ ಮಾಡುವ ಮನಸ್ಸಿತ್ತು, ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವ ಮನಸ್ಸಿತ್ತು. ಬಹುಶಃ ನಾನು ಒಂದು ಮರೆತು ಬಿಟ್ಟೆ, ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾನು ಗ್ರಾಮ ಪಂಚಾಯತ್ ದ್ವಿತೀಯ ಬಾರಿಗೆ ಅಧ್ಯಕ್ಷನಾದಾಗ ನನಗೆ ಒಂದು ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಗ್ರಾಮ ಪಂಚಾಯತ್ ಸಮಸ್ಯೆಗಳನ್ನು ಮುಂದಿಡಲಿಕ್ಕೆ ಒಂದು ವೇದಿಕೆ ಬೇಕು ಅನ್ನೋ ಅನಿಸಿತು. ಹಾಗಾಗಿ ನಾವು ಇಡೀ ಜಿಲ್ಲೆಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳನ್ನು ಕರೆಸಿ ಅಲ್ಲಿ ಅದರ ಒಂದು ನಾಯಕತ್ವವನ್ನು ನನಗೆ ಕೊಟ್ಟರು. ಜಿಲ್ಲಾ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದ ಶಾಸಕರು, ನಮ್ಮ ದಕ್ಷಿಣ ಕನ್ನಡ ಪ್ರತಿಯೊಬ್ಬ ಶಾಸಕರು ಕೂಡ ಅದರ ಭಾಗವಹಿಸಿದರು. ವಿಧಾನ ಪರಿಷತ್ ಸದಸ್ಯರುಗಳು ಭಾಗವಹಿಸಿದರು. ಅಲ್ಲಿ ನಮ್ಮ ಏನು ಬೇಡಿಕೆ ಇತ್ತು, ಆ ಬೇಡಿಕೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಆಗಬೇಕಾದಂಥ ಕಾಯಕಲ್ಪ, ಅದಕ್ಕೆ ಬೇಕಾದಂಥ ತಿದ್ದುಪಡಿಯನ್ನು ನಾವು ನಮ್ಮ ಇಲ್ಲಿಯ ಶಾಸಕರು, ಉಸ್ತುವಾರಿ ಸಚಿವರು ಮತ್ತು ಪ್ರತಿಯೊಂದು ಶಾಸಕರ ಒಂದು ಮುಂದಾಳುತನದಲ್ಲಿ ನಮ್ಮ ಆಗಿನ HK ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು, ಅವರನ್ನು ಮನವೊಲಿಸುವಲ್ಲಿ ಮತ್ತು ನಮ್ಮ ರಮೇಶ್ ಇದ್ದರು, ಆಗ ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರು ತುಂಬ ತೊಡಗಿಸಿಕೊಂಡವರು, ರಮೇಶ್ ಕುಮಾರ್ ಅವರನ್ನು ಕೂಡ ಮನವೊಲಿಸಿ ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಕಾಯಕಲ್ಪವನ್ನು ನೀಡುವಲ್ಲಿ ಯಶಸ್ವಿಯಾಗಿ. ಈಗ ಇಲ್ಲೋ ಒಕ್ಕೂಟ ಇದೆ. ಒಕ್ಕೂಟದಲ್ಲಿ ಈಗ ನಮಗೆ ಇನ್ನೊಬ್ಬರು ಅಧ್ಯಕ್ಷರಾಗಿದ್ದಾರೆ, ಸುಭಾಷ್ ಚಂದ್ರ ಶೆಟ್ಟಿ ಅದರ ಅಧ್ಯಕ್ಷರು ಮುಂದುವರಿಸ್ತಾ ಇದೆ. ಹಾಗಾಗಿ ಅದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾನು ಹೇಳ್ಬೋದು. ಮತ್ತು ಈ ಹುದ್ದೆ ವಹಿಸ್ಕೊಂಡ್ಮೇಲೆ ಲಯನ್ಸ್ ಗವರ್ನರ್ ಆಗುವುದಕ್ಕೆ ನಾನೇನು ಕನಸು ಕಂಡಿರಲಿಲ್ಲ. ಬಹುಶಃ ಅದೊಂದು ಏನು ಒಂದು ಆಕಸ್ಮಿಕವಾಗಿ ನಾನು ಒಂದು ಚುನಾವಣೆ ಯೋಗ್ಯತೆಯೇ ಅಥವಾ ಯೋಗವ, ಇದು ಏನು ಯೋಗ ಅಂತ ಹೇಳ್ಬೋದು, ಅದನ್ನು ಯೋಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ನನಗೆ ಅದು ಯೋಗ ಅಂತ ಹೇಳ್ಬೋದು. ಬಹುಶಃ ನಾನು ಮಾಡಿದಂಥ ಸೇವೆಯನ್ನು ಗುರುತಿಸಿ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇಡೀ ಜಿಲ್ಲೆಯ ಸದಸ್ಯರು ನನ್ನನ್ನು ಬೆಂಬಲಿಸಿದ್ದಾರೆ, ಪ್ರತಿಯೊಬ್ಬರು ಪ್ರೀತಿ ಕೊಟ್ಟಿದ್ದಾರೆ, ವಿಶ್ವಾಸ ನಡೆಸಿಕೊಂಡಿದ್ದಾರೆ. ಅಲ್ಲ, ಏನು ಈ ಪ್ರಕ್ರಿಯೆಗೆ ಅಥವಾ ಈ ಆಯ್ಕೆಗೆ ಬಹಳ ಕಷ್ಟ ಇದೆ ಅಂತ ನಾವು ಕೇಳಿದ್ದೇವೆ. ತುಂಬ ಖರ್ಚು ಮಾಡಬೇಕು, ಅದು ಇದು, ಹೌದಾ? ಖರ್ಚು ಇದೆ, ಅದು ನಮ್ಮ ಸಂದರ್ಭಕ್ಕೆ, ಪರಿಸರಕ್ಕೆ, ಸನ್ನಿವೇಶಕ್ಕೆ ಹೊಂದಿಕೊಂಡಿರ್ತದೆ. ವ್ಯಕ್ತಿಯನ್ನು ಅದು ಅನುಕೂಲ ಇರ್ತದೆ. ಹೌದು, ಖರ್ಚು ಇರ್ತದೆ. ಅಂದರೆ ನಾವು ಎಲ್ಲ 96 ಕ್ಲಬ್ಗಳಿಗೆ ನಾವು ವಿಸಿಟ್ ಕೊಡುವಂಥದ್ದು,
ಮತ್ತು ಅಲ್ಲಿಯ ಸಮಸ್ಯೆಗಳಿಗೆ ಕೂಡ ನಾವು ಸ್ಪಂದಿಸಬೇಕಾದಂಥ ಡಿಮಾಂಡ್ಸ್ ಅಂದರೆ ಅದು ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಅಲ್ಲ, ಸೇವೆಗಳಿಗೆ ಸ್ಪಂದಿಸಬೇಕು ನಾವು. ಹಾಗಾಗಿ ಸ್ವಲ್ಪ ನಮಗೆ ಖರ್ಚು ಬೀಳ್ತದೆ. ನಮ್ಮವರೇ, ಅವರು JR ಶೆಟ್ಟಿ ಅಂತ, JR ಶೆಟ್ಟಿ ಒಳ್ಳೆಯವರು. ಅವರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಆಯ್ಕೆಯಾಗಿ ಅಂತ ನಾನು ಹಾರೈಸ್ತೇನೆ. ಓಕೆ ಓಕೆ ಓಕೆ. ಈಗ ನಿಮ್ಮ ಜೊತೆಗೆ ನಿಮ್ಮ ಅರ್ಧಾಂಗಿ ಸುಕಲತಾ ಭಂಡಾರಿ ಅವರು ಕೂಡ ಲಯನ್ಸ್ಗೆ ಪ್ರವೇಶ ಮಾಡಿದರು. ಅವರು ಏನೊಂದು ದೊಡ್ಡ ಸಾಧನೆ ಮಾಡಿದರು ಅಂತ ಕೇಳಿದೆ ಸರ್. ನಿಮ್ಮ ಏನಾದರೂ ಒಂದು ಹೌದು ಲಯನ್ಸ್ಗೆ ಸಂಬಂಧಪಟ್ಟ ನಮ್ಮ ಸಾಧನೆ ಬಹುಶಃ ಲಯನೆಸ್ ನಮ್ಮ ಮೋಹನ್ ಕಾಮತ್ ಅವರು ಗವರ್ನರ್ ಆಗಿರುವಂಥ ಸಂದರ್ಭದಲ್ಲಿ 2007-08ರಲ್ಲಿ ಅವರು ಸುಕಲತಾ ಭಂಡಾರಿಯನ್ನು ಜಿಲ್ಲಾ ಲಯನೆಸ್ ಸಂಯೋಜಕಿಯಾಗಿ ನೇಮಿಸಿದರು. ಹಾಗಾಗಿ ಜಿಲ್ಲಾ ಲಯನೆಸ್ ಸಂಯೋಜಕಿಯಾಗಿ ಅಲ್ಲಿ ಒಂದು ಮೆಟರ್ನಿಟಿ ವಾರ್ಡ್ ಕಟ್ಟಬೇಕು ಅಂತ ನಮ್ಮ ಭಾಗದ ಮುಡಿಪಿನಲ್ಲಿ ಭಾಗದ ಒಂದು ಬೇಡಿಕೆಯಾಗಿತ್ತು. ಬಹುಶಃ ಅದು ಒಳ್ಳೆಯ ಪ್ರಾಜೆಕ್ಟ್ ಆಗಿತ್ತು. ಹಾಗಾಗಿ ಜಿಲ್ಲಾ ಒಂದು ಲಯನೆಸ್ ಜಿಲ್ಲಾ ಯೋಜನೆಯಾಗಿ ಆ ಒಂದು ಪ್ರಾಜೆಕ್ಟನ್ನು ತೆಕ್ಕೊಂಡು ನಾವು ಅದನ್ನು ಮಾಡಿಕೊಟ್ಟಿದ್ದೇವೆ. PSC ಸೆಂಟರಲ್ಲಿ ಈಗಲೂ ಕೂಡ ಅದು ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ದೊಡ್ಡ ಕನಸಾಗಿತ್ತು ಲಯನೆಸ್ದು. ಇನ್ನೊಂದು, ನಾನು ಪ್ರಾಂತೀಯ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನನಗೂ ಒಂದಿತ್ತು, ಆ ಊರಿನ ಭಾಗದ ಜನರ ಒಂದು ಪಂಚಾಯತ್ ಅಧ್ಯಕ್ಷನೂ ಕೂಡ ಆಗಿದ್ದಾಗ ಗ್ರಾಮ ಸಭೆ ರದ್ದಾಗಿತ್ತು. ಅಲ್ಲಿ ರುದ್ರಭೂಮಿ ಇಲ್ಲ ಅನ್ನುವಂಥದ್ದು ಇಷ್ಟೇ. ಹಾಗೆ ಅದಕ್ಕೆ ಜಾಗದ ವ್ಯವಸ್ಥೆ ಇರಲಿಲ್ಲ, ರಸ್ತೆ ಇರಲಿಲ್ಲ. ಅದಕ್ಕೆಲ್ಲ ಸೂಕ್ತವಾದಂಥ ರಸ್ತೆಯನ್ನು ನಿರ್ಮಿಸಿ ಅದಕ್ಕೆ ಕಲ್ಪಿಸಿಕೊಟ್ಟು ಇಲ್ಲಿ ಯಾಕೆ ಒಂದು ರುದ್ರಭೂಮಿ, ಒಂದು ಸುಸಜ್ಜಿತವಾದಂಥ ರುದ್ರಭೂಮಿಯನ್ನು ಮಾಡಬಾರ್ದು ಅನ್ನುವಂಥ ಒಂದು ನನಗೆ ಕನಸಿತ್ತು. ಅದಕ್ಕೋಸ್ಕರ ಸಹಕರಿಸಿದರು ಪಂಚಾಯತ್ ಸಹಕಾರ. ನಾನು ಪಂಚಾಯತ್ ಅಧ್ಯಕ್ಷನಾಗಿ ಪಂಚಾಯತಿಂದ ಕೂಡ ಅನುದಾನ ಇಟ್ಟಿದ್ದೇವೆ ಅದಕ್ಕೆ. ಲಯನಿಸಮ್ನಲ್ಲೂ ಕೂಡ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ಇದು ಶಾಸಕರು ಮತ್ತು ನಮ್ಮ DC ಮಂಜುನಾಥ್ ಮೂರ್ತಿಯವರು ಗವರ್ನರ್ ಆಗಿದ್ದರು. ಮಂಜುನಾಥ್ ಮೂರ್ತಿಯವರು ಗವರ್ನರ್ ಆಗಿದ್ದರು. ಹಾಗೆ ಲಯನಿಸಮ್ ಮೂಲಕ, ಪಂಚಾಯತ್ನ ಮೂಲಕ ಮತ್ತು ಪಬ್ಲಿಕ್ ಜನರ ಮೂಲಕ, ಅದರೊಟ್ಟಿಗೆ ಸಂಘಟನೆಗಳ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಅದಕ್ಕೆ ನಮಗೆ ಸಹಾಯ ಮಾಡಿತ್ತು. 1.5 ಲಕ್ಷ ಅನುದಾನ ನೀಡಿತ್ತು. ಇನ್ಫೋಸಿಸ್ ಅದು ಕೂಡ 1.5 ಲಕ್ಷ ಕೊಟ್ಟಿತ್ತು. ಉಷಾಸ್ ಫೈರ್ ಕಂಪನಿ ಅಂತ, ಉಷಾ ಸೇಫ್ಟಿ ಫೈರ್ ಕಂಪನಿ ಅಂತಿದೆ, ಅದು ಚೆನ್ನೈಯಲ್ಲಿದೆ. ಅದು ಕೂಡ ನಮಗೆ 1 ಲಕ್ಷ ಅನುದಾನವನ್ನು ನೀಡಿತ್ತು. ಮತ್ತು ಎಲ್ಲ ಕಡೆಯಿಂದ ಸಹಕಾರಿ ಅಮ್ಮೆಂಬಲ ಸೊಸೈಟಿ ಕೂಡ 50,000 ಕೊಟ್ಟಿದ್ದು. ಅದೇ ಎಲ್ಲ ಸಂಘಟನೆಗಳ ಸಹಕಾರದೊಂದಿಗೆ ನಾವು ಅದನ್ನು ನಿರ್ವಹಣೆ ಪಂಚಾಯತ್ಗೆ ಬಿಟ್ಟು ಕೊಟ್ಟಿದ್ದೇವೆ. ನಾವು ಅಂದರೆ ನಾವು ಮಾಡಿದ ಕೆಲಸ ಅದು ಪಂಚಾಯತ್ ಸರಿಯಾಗಿ ನಡೆಸ್ಕೊಂಡಿದೆ. ಅದು ಅವರಿಗೆ ಆಮೇಲೆ ಬಿಟ್ಟು ಕೊಡುವ ಸಮಾಜಕ್ಕೆ ಅರ್ಪಣೆ. ಅದೇ ನಮ್ಮ ಈ ಲಯನೆಸ್ನ ಇದಕ್ಕೆ ಕೂಡ ಸಮರ್ಪಣೆ ಅಂತ ಹೆಸರಿಟ್ಟುಕೊಟ್ಟಿದ್ದೇವೆ. ಯಾವುದು ಸಮರ್ಪಣೆ ಅಂದರೆ ನಾವು ಮಾಡುವಂಥ ಸೇವೆಯನ್ನು ಸಮರ್ಪಣೆ ಮಾಡೋದು. ಮತ್ತೆ ನಮ್ಮಲ್ಲಿ ಏನು ಉಳಿಯುವುದಿಲ್ಲ, ಅಲ್ಲಿ ಉಳಿಯುವಂಥ ಪ್ರೀತಿ ಮತ್ತು ವಿಶ್ವಾಸ. ಆದ್ದರಿಂದ ಒಂದು ಸಂಘಟನೆ ಉಳಿಬೇಕಿದ್ದರೆ, ಒಂದು ಲಯನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 101 ವರ್ಷಗಳ ಸಾಧನೆ ಮಾಡಬೇಕಿದ್ರೆ, 100 ವರ್ಷಗಳಲ್ಲಿ ತುಂಬ ಸಾಧನೆ ಮಾಡಿದೆ. 100 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ 210 ರಾಷ್ಟ್ರಗಳಲ್ಲಿ ಸುಮಾರು 14,70,000 ಸದಸ್ಯರನ್ನು ಒಳಗೊಂಡಂಥ ಒಂದು ಸಂಸ್ಥೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿ LCF ಗ್ರ್ಯಾಂಟ್ ಅಂತ ಇದೆ. ಎಲ್ಲಿ ಅಗತ್ಯ ಇದೆ, ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಅನಿವಾರ್ಯತೆ ಇದೆ, ಅದಕ್ಕೆ LCF ಅಂತಾರಾಷ್ಟ್ರೀಯ ಸಂಸ್ಥೆ ಕೂಡ ಸ್ಪಂದಿಸ್ತದೆ. ಹೊಸ ನೇಪಾಳದಲ್ಲಿ ಭೂಕಂಪ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕಡೆ ಎಮರ್ಜೆನ್ಸಿ ಗ್ರ್ಯಾಂಟ್ ಅದಿರ್ಬೋದು. ಅದು ಈ ವರ್ಷ ಇಂಡಿಯಾಕ್ಕೆ ಕಳೆದ ವರ್ಷ 136 ಗ್ರ್ಯಾಂಟು, ಸಾಧಾರಣ 14 ಕೋಟಿ ಅನುದಾನವನ್ನು ನಮ್ಮ ಭಾರತಕ್ಕೆ ಕೊಟ್ಟಿದೆ. 136 ಗ್ರ್ಯಾಂಟ್, 136 ಕೋಟಿ, ಅದರಲ್ಲಿ 14 ಕೋಟಿ ಈಗಾಗಲೇ ಅದು ಡಿಸ್ಬರ್ಸ್ಮೆಂಟ್ ಆಗಿದೆ. ಹಾಗಾಗಿ ಲಯನ್ಸ್ ಅಂತ ಹೇಳಿದ್ರೆ ಅದು ಹಣ ಇದ್ದವರ ಸಂಘಟನೆ, ಅಲ್ಲಿ ಅದು ಉಂಟು, ಮೋಜು ಉಂಟು, ಸತ್ಯ ಇಲ್ಲ. ಏನಂತ ಹೇಳಿದ್ರೆ ಅದು ನಾನು ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ಲಯನಿಸಮ್ನಲ್ಲಿ ತೊಡಗಿಸಿಕೊಂಡವರಿಗೆ ಒಂದು ರೀತಿಯ ಕೆಲವು ಉದ್ದೇಶಕ್ಕೆ ತೊಡಗಿಸಿಕೊಳ್ತಾರೆ. ಒಂದು ಪ್ರೀತಿ ವಿಶ್ವಾಸಕ್ಕೆ, ಪ್ರತಿಯೊಬ್ಬರ ಕಾಂಟ್ಯಾಕ್ಟ್ ಬೇಕು, ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು, ನಾನು ಕೂಡ ಒಂದು ಸೇವೆ ಮಾಡಬೇಕು, ಸೇವೆ ಮಾಡಲಿಕ್ಕೆ ಒಂದು ವೇದಿಕೆ ಬೇಕು, ಅದಕ್ಕೋಸ್ಕರ ತೊಡಗಿಸಿಕೊಳ್ತಾರೆ. ಮತ್ತು ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಧ್ಯೇಯೋದ್ದೇಶಗಳಿಂದ ಪ್ರೇರಿತರಾಗಿ ಅದಕ್ಕೆ ಸೇರ್ಪಡೆಗೊಳ್ತಾರೆ. ಬಹುಶಃ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂಥದ್ದು ಲಯನ್ಸ್ ನಂಬರ್ 1 ಸ್ಥಾನದಲ್ಲಿದೆ. ಅದು ಸದಸ್ಯತ್ವದಲ್ಲಿರ್ಬೋದು, ಸೇವೆಯಲ್ಲಿರ್ಬೋದು, ಯಾವುದೇ ಇರ್ಬೋದು, ನಂಬರ್ 1 ವಿಶ್ವಸಂಸ್ಥೆಯು ಕೂಡ ಅದನ್ನು ಗುರುತಿಸಿ ಒಂದು ದಿನದ ಕಾರ್ಯಕ್ರಮವನ್ನು ಲಯನಿಸಮ್ಗೋಸ್ಕರ ಬಿಟ್ಟುಕೊಟ್ಟಿದೆ. ಹಾಗಾಗಿ ಸೇವೆಗೋಸ್ಕರ ಜನರಿದ್ದಾರೆ ಹೊರತು ಇದಕ್ಕೋಸ್ಕರ ಇಲ್ಲ. ಮತ್ತೆ ಫೈನಾನ್ಸಿಯಲ್ ಸಂತೋಷ, ಕೂಟ, ಸಹ ಭೋಜನ ಎಲ್ಲ ಇರ್ತದೆ. ಅದು ಇರ್ತದೆ, ಅದು ಸೆಕೆಂಡರಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಯಾರು. ಆದರೆ ಇದಕ್ಕೆ ಸೇವೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಅದು ವೈಯಕ್ತಿಕವಾಗಿರುವಂಥದ್ದು ಕೆಲವು ಇರ್ಬೋದು. ಅದು ಸಾಂಸ್ಥಿಕವಾಗಿ ನಾವೊಂದು ಸಂಘಟನೆಯಲ್ಲಿ ತೊಡಗಿಸಿಕೊಂಡಾಗ ಅದು ವಿಚಾರ ಬರುವುದಿಲ್ಲ. ನೀವು ಹೇಳ್ತೀರಿ ಅದು ಇದೆಲ್ಲ ಫಂಕ್ಷನಲ್ಲಿ
ಕೂಟ ಅಂತ ಇಲ್ಲ, ಅದು ನಾವು ಇಂಪಾರ್ಟೆನ್ಸ್ ಕೊಡೋದು ಊಟಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಆದರೆ ಅಲ್ಲಿ ಊಟಕ್ಕೆ ಮತ್ತು ಫೆಲೋಶಿಪ್ ಅಂತ ಹೇಳಿದರೆ ಫೆಲೋಶಿಪ್ ಅಲ್ಲ, ಅದು ಒಂದು ಸಂಬಂಧವನ್ನು ವೃದ್ಧಿಪಡಿಸುವಂಥ, ಬಾಂಧವ್ಯವನ್ನು ವೃದ್ಧಿಪಡಿಸುವಂಥ ಒಂದು ಕೂಟ. ಹಾಗೆ ನಾವು ಅದಕ್ಕೆ ಇದು ಮಾಡ್ತೇವೆ. ಈಗ ನೀವು ಈಗ ನಿಮ್ಮ ಗವರ್ನರ್ ಲಿಮಿಟಲ್ಲಿ ಎಷ್ಟು ಕ್ಲಬ್ಗಳಿದೆ, ಎಷ್ಟು ಸದಸ್ಯರು, ಏನು ಕತೆ ಅದು? ನಮ್ಮಲ್ಲಿ ಈಗಾಗಲೇ 96 ಕ್ಲಬ್ಗಳಿವೆ. ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ನನಗೆ ಈ ವರ್ಷ ಕೆಲವು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಜಿಲ್ಲಾ ಯೋಜನೆಯಾಗಿ. ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕೆಲವು ಯೋಜನೆಗಳನ್ನು ನಮಗೆ ತಿಳಿಸಿದ್ದಾರೆ ಮಾಡಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಕಾರ್ಯಕ್ರಮ ಇದು ಚೈಲ್ಡ್ಹುಡ್ ಕ್ಯಾನ್ಸರ್, ಅದು ಈಗ ಘೋಷಣೆ, ಮತ್ತು ಡಯಾಬಿಟಿಕ್ ಅದು ತುಂಬ ಇದು ಬರ್ತದೆ. ಇನ್ನು ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ನಾವು. ಡೆಡಿಕೇಟ್ ಅಂತ ನಾನು ಈ ಸರ್ತಿ ಜಿಲ್ಲಾ ಕ್ಲಬ್ ಎಷ್ಟು ಸದಸ್ಯರ ಅಂದಾಜು? ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 3805 ಸದಸ್ಯರನ್ನು ಹೊಂದಿದ್ದೇವೆ. ಅಂದರೆ ಕುಟುಂಬವನ್ನು ಹೊಂದಿದೆ ಅಂತ ಇದು ಸದಸ್ಯರು ಜಾಸ್ತಿ ಆಗ್ತಾರೆ. ಒಂದು ಕುಟುಂಬದಲ್ಲಿ ಒಬ್ಬರು ಸದಸ್ಯರಾದರೆ ಎಲ್ಲರೂ ಬರ್ತಾರೆ ಅದರಲ್ಲಿ. ಹಾಗಾಗಿ ಇದು 4 ಕಂದಾಯ ಜಿಲ್ಲೆಗಳನ್ನೊಳಗೊಂಡಂಥ ಒಂದು ವೇದಿಕೆ, ಒಂದು ಸಂಸ್ಥೆ. ಡಿಸ್ಟ್ರಿಕ್ಟ್ 317D ಅನ್ನುವಂಥದ್ದು 4 ಕಂದಾಯ ಜಿಲ್ಲೆಗಳನ್ನೊಳಗೊಂಡಿದೆ. ಚಿಕ್ಕಮಗಳೂರು, ಹಾಸನ್, ಕೂರ್ಗ್ ಮತ್ತು ದಕ್ಷಿಣ ಕನ್ನಡ. ಅಷ್ಟು ಜವಾಬ್ದಾರಿ ನಿಮಗಿದೆ? ಅಷ್ಟು ಕ್ಲಬ್ಗಳ ಜವಾಬ್ದಾರಿ ಇದೆ. ಅಷ್ಟು ಕ್ಲಬ್ಗಳ ಜವಾಬ್ದಾರಿ ಅಂತಲ್ಲ, ಅಷ್ಟು ಕ್ಲಬ್ಗೆ ನಾವು ವಿಸಿಟ್ ಕೊಡಬೇಕಾಗ್ತದೆ. ಜಿಲ್ಲಾ ಗವರ್ನರ್ ಅಂದರೆ ಕೇವಲ ಒಂದು ಜಿಲ್ಲೆ ಅಲ್ಲ, 4 ಕಂದಾಯ ಜಿಲ್ಲೆ ಬರ್ತದೆ. 4 ಕಂದಾಯ ಜಿಲ್ಲೆಗಳನ್ನೊಳಗೊಂಡಂಥ ಒಂದು ಡಿಸ್ಟ್ರಿಕ್ಟ್ ಜಿಲ್ಲೆ. ಓಕೆ. ನೀವೀಗ ಗವರ್ನರ್ ಹುದ್ದೆ ನಿಮ್ಮ ಪಾಲಿಗೆ ಆದಾಗ ಸಂತೋಷ ಪಟ್ಟಿದ್ದೀರಿ. ಆ ಪ್ರಮಾಣ ವಚನ ಎಲ್ಲಿ ಆಗ್ತದೆ, ಹೇಗೆ ಅದು? ನಾವು ಈಗಾಗಲೇ ಆಯ್ಕೆ ಆದಮೇಲೆ 3 ವರ್ಷಗಳು, ಅಂದರೆ 1 ವರ್ಷ ದ್ವಿತೀಯ ಉಪರಾಜ್ಯಪಾಲ ಅಂತ, ಆಗ ನಮಗೆ ಕೆಲವು ತರಬೇತಿಗಳು ಸಿಗ್ತವೆ. ನಿಮ್ಮ ಕಾರ್ಯವ್ಯಾಪ್ತಿ ಏನು, ನೀವು ಮುಂದಿನ ಹಂತಗಳಲ್ಲಿ ಹೇಗೆ ನಿಮ್ಮನ್ನು ತಯಾರಿ ಮಾಡಿಕೊಳ್ಬೇಕು ಅನ್ನೋದಕ್ಕೆ ತರಬೇತಿ ಎಲ್ಲ ಕೊಡ್ತಾರೆ. ಮತ್ತು 1 ವರ್ಷದಲ್ಲಿ ಅದರಲ್ಲಿ ಸ್ವಲ್ಪ ದ್ವಿತೀಯ ಉಪರಾಜ್ಯಪಾಲರಾಗಿ ನಾವು ಗಮನಿಸುವಂಥದ್ದು, ಪ್ರತಿಯೊಂದನ್ನು ಒಬ್ಸರ್ವ್ ಮಾಡುವಂಥದ್ದು. ಆಮೇಲೆ ಪ್ರಥಮ ಉಪರಾಜ್ಯಪಾಲರಾಗಿ ಆಯ್ಕೆ ಆಗ್ತೇವೆ ನಾವು. ಆಯ್ಕೆ ಆದಾಗ ಅಲ್ಲಿ ನಮಗೆ ಕಾರ್ಯಕ್ರಮ ಭಾಗವಹಿಸುವ ಮಾತ್ರ ಅಲ್ಲ, ನಾವು ಎಲ್ಲವನ್ನ ಈಗ ಸ್ವಲ್ಪ ಜವಾಬ್ದಾರಿ ಬೀಳ್ತದೆ. ಆ ಜವಾಬ್ದಾರಿಯ ಒಂದು ಪ್ರಕ್ರಿಯೆ ಪ್ರಥಮ ಉಪರಾಜ್ಯಪಾಲರಿಂದ ಆರಂಭ ಆಗ್ತದೆ. ಮತ್ತು ರಾಜ್ಯಪಾಲರಾಗಿ ಅದು ಆಮೇಲೆ ಪೂರ್ತಿಯಾಗಿ ನಾವು ಡೆಡಿಕೇಟ್ ಆಗಬೇಕಾಗ್ತದೆ. ಆ 1 ವರ್ಷವನ್ನು ಅದಕ್ಕೆ ಮೀಸಲಿಡಬೇಕಾಗ್ತದೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ ಅದರದ್ದು ಅಧ್ಯಕ್ಷರಾಗಿರ್ತಾರೆ. ಮತ್ತು ಅವರು 1 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಳೆದ ವರ್ಷ ಅವರು ನಮಗೆ ಸಹಕರಿಸ್ತಾರೆ. ಎಲ್ಲಿ ನಿಮ್ಮ ಪ್ರಮಾಣ ವಚನ ಎಲ್ಲಿ ಆಯಿತು, ಹೇಗಾಯಿತು? ನಮ್ಮ ಪ್ರಮಾಣ ವಚನ ಲಾಸ್ ವೇಗಸ್ನಲ್ಲಿ MGM ಗ್ರ್ಯಾಂಡ್ ಹೋಟೆಲ್ ಅಂತ ಇದೆ, ಅಲ್ಲಿ ನಡೆಯಿತು. ಸುಮಾರು 30-35 ಸಾವಿರ ಜನ, 210 ರಾಷ್ಟ್ರಗಳ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಿದರು. ಸುಮಾರು 700ವರೆಗೆ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಕೂಡ ಭಾಗವಹಿಸಿದರು. ನಮಗೆ ಪ್ರಮಾಣ ವಚನವನ್ನು ಅಂತಾರಾಷ್ಟ್ರೀಯ ಈಗಿನ ಅಧ್ಯಕ್ಷೆ ಗುಡ್ರನ್ ನೆರವೇರಿಸಿಕೊಟ್ರು. ಆಗಿನಿಂದ ನಾವು ವಿದ್ಯುಕ್ತವಾಗಿ ಗವರ್ನರ್ ಆಗಿ ಆಯ್ಕೆಯಾಗಿದ್ದೇವೆ. ಜುಲೈ 4ಗೆ ಚೆನ್ನಾಗಿತ್ತು. ಮತ್ತು ನಮಗೆ ನಮ್ಮ ಬ್ಯಾಚಿನಲ್ಲಿ ನಾವು ಡಿಸ್ಟ್ರಿಕ್ಟ್ ಗವರ್ನರ್ಸ್ ಎಲ್ಲ ಒಟ್ಟಿಗೆ ಹೋಗಿದ್ದೆವು. ತದನಂತರ ನಮ್ಮ ಡಿಸ್ಟ್ರಿಕ್ಟಿಂದ ಒಂದು 37-38 ಮಂದಿ ಭಾಗವಹಿಸಿದರು. ಅವರು ಕೂಡ ಪೆರೇಡ್ ಇದೆ, ಲಾಸ್ ವೇಗಸ್ ಅಲ್ಲಿ ಒಂದು 210 ರಾಷ್ಟ್ರಗಳ ಒಂದು ಪೆರೇಡ್ ಇದೆ. ಆ ಪೆರೇಡ್ನಲ್ಲಿ ನಮ್ಮ ಡಿಸ್ಟ್ರಿಕ್ಟಿಂದ ಕೂಡ 38 ಮಂದಿ ಹೌದು, ಭಾಳ ದೊಡ್ಡ ಭಾಗ್ಯ. ಅಷ್ಟು ದೊಡ್ಡ ಇದರಲ್ಲಿ ಭಾಗವಹಿಸುವಂಥದ್ದು ದೊಡ್ಡ ಭಾಗ್ಯ, ಅದು ಒಂದು ಯೋಗ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮಗೆ ತುಂಬ ವಿಚಾರಗಳನ್ನು ತರಬೇತಿ ಮೂಲಕ ತಿಳ್ಕೊಂಡೆವು. ಸರ್ವೀಸಿನ ಒಂದು ಕಾರ್ಯವ್ಯಾಪ್ತಿ ಎಷ್ಟು ಮುಂದೆ ಹೋಗ್ಬೋದು ಅನ್ನೋಂಥದ್ದು. ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಒಂದು ಕನಸು, ಒಂದು ಬಿಯಾಂಡ್ ದ ಹೊರೈಸನ್ ಅನ್ನೋಂಥದ್ದು ಅವರ ಥೀಮ್. ಅಂದರೆ ನಮ್ಮ ವ್ಯಾಪ್ತಿ, ಕಾರ್ಯವ್ಯಾಪ್ತಿ, ಸೇವೆಯ ವ್ಯಾಪ್ತಿ ಏನು ಇಲ್ಲಿಯವರೆಗೆ ನಾವು ಅದನ್ನು ಇನ್ನೂ ಅದಕ್ಕಿಂತ ಹೆಚ್ಚಿನ ಅನಂತದೆಡೆಗೆ ನಮ್ಮ ಚಿತ್ತ ಅನಂತದತ್ತ ಅನ್ನುವ ದೃಷ್ಟಿಯಲ್ಲಿ ಒಂದು ಒಳ್ಳೆ ಘೋಷಣೆ ಕೊಟ್ಟಿದ್ದಾರೆ. ಮತ್ತು ಅವರ ಘೋಷಣೆ ಏನಂತ ಹೇಳಿದರೆ ಪ್ರತಿಯೊಬ್ಬ ಸದಸ್ಯ ಕೂಡ ಒಂದು ಸೇವೆ ಮಾಡುವುದರ ಜೊತೆಗೆ ಭಾಗವಹಿಸುವುದರ ಮೂಲಕ ಒಂದು ಪ್ರತಿಯೊಂದು ಸಭೆ ಕೂಡ ಅದು ಒಂದು ಸಂಭ್ರಮಿಸುವ ವಾತಾವರಣ ಸೃಷ್ಟಿಯಾಗಬೇಕು ಅನ್ನುವಂಥದ್ದು. ಪ್ರತಿಯೊಬ್ಬ ಸದಸ್ಯರಿಗೂ ಆದ್ಯತೆ ಕೊಡಬೇಕು, ಆ ಮೂಲಕ ನಮ್ಮ ಸಂಘಟನೆಯನ್ನು ಬೆಳೆಸಬೇಕು ಅನ್ನುವಂಥದ್ದು ಕರೆಯನ್ನು ಅವರು ಕೊಟ್ಟಿದ್ದಾರೆ. ಲಯನ್ ದೇವದಾಸ್ ಭಂಡಾರಿ ಅವರು ಗವರ್ನರ್ ಆಗಿ ಪ್ರಮಾಣ ವಚನವನ್ನು ವಿದೇಶದಲ್ಲಿ ಬಹಳ ಸಂತೋಷದಲ್ಲಿ ಅನುಭವಿಸಿಕೊಂಡಿದ್ದಾರೆ. ಆ ಒಂದು ಟೂರ್ ಹೇಗಿತ್ತು, ಅಲ್ಲಿನ ಆ ಕ್ರಮಗಳು ಹೇಗಿತ್ತು ಅನ್ನೋದನ್ನೊಂದು ಚಿಕ್ಕ ಕ್ಲಿಪ್ ನೋಡಿಕೊಂಡು ಬರೋಣ ಬನ್ನಿ.
Talks.com. ಅಮೆರಿಕದ ಲಾಸ್ ವೇಗಸ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಒಂದು ಕಾರ್ಯಕ್ರಮ ಲಯನ್ಸ್ ಗವರ್ನರ್ಗಳ ಪ್ರಮಾಣ ವಚನವನ್ನು ನೋಡಿದಿರಿ. ಇನ್ನೂ ನಾವು ಮಾತು ಮುಂದುವರಿಸೋಣ ಬನ್ನಿ. ಯಾವಾಗ ಸರ್ ನಿಮ್ಮ ಮಂಗಳೂರು ಕ್ಯಾಬಿನೆಟ್ ಪದಗ್ರಹಣ? ನಮ್ಮ ಜಿಲ್ಲಾ ಸಂಪುಟದ ಪದಗ್ರಹಣ ಸಮಾರಂಭ ಆಗಸ್ಟ್ 4ಕ್ಕೆ ಅಡ್ಯಾರ್ ಗಾರ್ಡನ್ನಲ್ಲಿ. ಅದು ಸುಮಾರು 4 ಜಿಲ್ಲೆಗಳಿಂದ ಬರ್ತಾರೆ. ಸುಮಾರು 2,000 ಜನರು ಬರುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ನಾವು ಈಗಾಗಲೇ ಒಂದು ಕ್ಯಾಬಿನೆಟನ್ನು ರಚನೆ ಮಾಡಿದ್ದೇವೆ. ಆ ಕ್ಯಾಬಿನೆಟ್ಗೆ ಸಂಪುಟಕ್ಕೆ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಈ ವರ್ಷದ ಪ್ರಥಮ ಕಾರ್ಯಕ್ರಮ ಅದು. ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಮತ್ತು ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರು ತುಂಬ ಈ ನಮ್ಮ ಸಂಸ್ಥೆಯ ಒಂದು ಎಲ್ಲ ಸ್ತರದಲ್ಲೂ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ವೈದ್ಯರು ಅದರಲ್ಲೂ ಕೂಡ ಅವರ ಲಯನ್ ರಾಜ್ಯಪಾಲ ಪ್ರಬುದ್ಧ ನಾಯಕ ಅವರು, ನಮ್ಮ ಲಯನ್ಸ್ ನಮ್ಮಲ್ಲಿ ಕೂಡ ಪ್ರಬುದ್ಧರು, ಒಳ್ಳೆಯವರು. ಅವರು ನಮ್ಮ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಮತ್ತು ನಮ್ಮವರೇ ಆದಂಥ ಲಯನ್ ಯುಟಿಕ್ ಅವರು ಕೂಡ ಲಯನ್. ಅವರು ಮುಖ್ಯವಾಗಿ ಉಸ್ತುವಾರಿ ಸಚಿವರಿಗಿಂತಲೂ ಅಥವಾ ಇಲ್ಲಿಯ ಶಾಸಕರಿಗಿಂತಲೂ ಮುಖ್ಯವಾಗಿ ಲಯನಿಸಮ್ಗೆ ತುಂಬ ಹತ್ತಿರ. ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್ನ ಒಬ್ಬ ಗೌರವಾನ್ವಿತ ಸದಸ್ಯರು. ಹಾಗಾಗಿ ಲಯನ್ಸ್ನ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರು ಭಾಗವಹಿಸ್ತಾರೆ. ಹಾಗಾಗಿ ಮತ್ತೆ ಲಯನ್ಸ್ನ ಎಲ್ಲದಕ್ಕೂ ಸಹಭಾಗಿತ್ವ ಕೊಡ್ತಾರೆ. ಹಾಗಾಗಿ ಅವರು ಒಂದು ನಮ್ಮೆಲ್ಲರ ಸರ್ವಮತದ ಆಯ್ಕೆ ಅತಿಥಿಗಳಾಗಿರ್ತಾರೆ. ಓಕೆ. ಲಯನ್ಸ್ ಜಿಲ್ಲೆ 317Dಯ ನೂತನ ರಾಜ್ಯಪಾಲರಾಗಿ ಆಯ್ಕೆಗೊಂಡಿರುವಂತಹ ಲಯನ್ ದೇವದಾಸ್ ಭಂಡಾರಿ ಅವರಿಗೆ ಬೆಟ್ಟದಷ್ಟು ಕನಸಿದೆ. ದಕ್ಷಿಣ ಕನ್ನಡ ಮತ್ತು ಎಲ್ಲ ಜಿಲ್ಲೆಗಳಿಗೆ, ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಬೇಕು ಅನ್ನೋರ ಕನಸು ಅವರಲ್ಲಿರೋದ್ರಿಂದ ಆ ಕನಸುಗಳು ಏನು ಸರ್ ಅಂತಹ ಯೋಜನೆಗಳು ಅಂತ ತಿಳಿಸ್ಬಿಟ್ಟು. ಈಗಾಗಲೇ ನಾನು ತಿಳಿಸಿದ್ದೇನೆ. ನಮ್ಮದೊಂದು ಮುಖ್ಯವಾಗಿ ನಮ್ಮ ಯೋಜನೆಗಳು, ಈ ವರ್ಷದ ಯೋಜನೆಗಳಲ್ಲಿ ಒಂದು ಡ್ರಗ್ ಅವೇರ್ನೆಸ್. ಹೆಚ್ಚಾಗಿ ಯುವಕರು ಈ ಸಲ ಹೆಚ್ಚಾಗಿ ಅದಕ್ಕೆ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಯುವಕರಲ್ಲಿ, ಅದು ಅತ್ಯಂತ ಅವಶ್ಯಕವಾದಂಥ ಒಂದು ಆ ಕಾರ್ಯಕ್ರಮ ಆಯಿತು. ಇನ್ನೊಂದು ಎನ್ವೈರ್ಮೆಂಟ್, ಸ್ವಚ್ಛತೆಯ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸಿಕೊಡುವಂಥ ಕೆಲಸ ಆದ್ಯತೆ ಕೊಟ್ಟಿದ್ದೇವೆ. ಇನ್ನೊಂದು ಡಯಾಬಿಟಿಕ್ ಅವೇರ್ನೆಸ್. ಬಹುಶಃ ಹೆಚ್ಚಾಗಿ ಡಯಾಬಿಟಿಕ್ ಇವತ್ತು ದೊಡ್ಡ ರೋಗ ಅಂತ ಹೇಳಿದರೆ ಡಯಾಬಿಟಿಕ್, ಅದರ ಬಗ್ಗೆ ಹೆಚ್ಚು ಕಾರ್ಯಕ್ರಮ ಪ್ರತಿಯೊಂದು ಕ್ಲಬ್ ಕೂಡ ಈಗ ಮಾಡಲಿಕ್ಕೆ ಆರಂಭಗೊಳಿಸಿದ್ದೇವೆ. ಆಮೇಲೆ ಇಮೇಜ್ ಬಿಲ್ಡಿಂಗ್. ನಮ್ಮ ಯಾವುದೇ ಈ ಸಂಘಟನೆ ಹೆಚ್ಚಾಗಿ ನಮಗೆ ಸಾರ್ವಜನಿಕವಾಗಿ ನಮಗೆ ಒಂದು ಆಕರ್ಷಣೆ ಆಗ್ತಕ್ಕಂಥ ಕಾರ್ಯಕ್ರಮಗಳು. ಬಹುಶಃ ಎಲ್ಲ ಸಂಘಟನೆಗಳೊಂದಿಗೆ ನಾವು ಸಹಭಾಗಿತ್ವವನ್ನು ಕೊಡ್ತಕ್ಕಂಥ ಈ ನಮ್ಮ ಶೇರಿಂಗ್ ದ ವಿಷನ್ ಅಂತ ನಮ್ಮ ಯೋಜನೆ ಅಂತ ಹೇಳಿದರೆ ನಮ್ಮ 100 ವರ್ಷಗಳ ಸಾಧನೆಗಳನ್ನು ಅಲ್ಲಿ ನಾವು ಪ್ರೆಸೆಂಟ್ ಮಾಡುವಂಥದ್ದು. ಅದಕ್ಕೋಸ್ಕರ ಬೇರೆ ಸಂಘಟನೆಗಳ ಸೇವಾ ಸಮಾಜಮುಖಿ ಸಂಘಟನೆಗಳೊಂದಿಗೆ ಕೂಡ ನಾವು ಈ ವರ್ಷ ಕೈ ಜೋಡಿಸ್ತಕ್ಕಂಥ ಕಾರ್ಯಕ್ರಮ. ಇನ್ನೊಂದು ಕೇರ್ ಫಾರ್ ಡಿಸೇಬಲ್ಡ್, ಅಂದರೆ ಮಕ್ಕಳಿದ್ದಾರೆ, ಈ ವಿಶೇಷ ಚೇತನ ಮಕ್ಕಳಿದ್ದಾರೆ, ವಿಶಿಷ್ಟ ಮಕ್ಕಳು, ವಿಶೇಷ ಮಕ್ಕಳು, ಅವರಿಗೆ ವಿಶೇಷವಾಗಿ ನಾವು ಅವರ ಸೇವೆಯಲ್ಲಿ ತೊಡಗಿಸ್ಕೊಳ್ತೇವೆ. ಪ್ರತಿಯೊಂದು ಕ್ಲಬ್ಬು ಕೂಡ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತೇವೆ. ಆಮೇಲೆ ಅಗ್ರಿಕಲ್ಚರ್, ನಾನೊಬ್ಬ ಕೃಷಿಕ, ಹಾಗಾಗಿ ನನಗೆ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದರೆ ಪ್ರತಿಯೊಂದು ಕಡೆ ಕೂಡ ಎಲ್ಲಿ ಹಡಿಲು ಬಿದ್ದಿದೆ ಗದ್ದೆ, ಹಡಿಲು ಬಿದ್ದ ಗದ್ದೆಯನ್ನು ಈಗಾಗಲೇ ಕೆಲವು ಸಂಘಟನೆಗಳನ್ನು ನೋಡಿದ್ದೇನೆ ಮಾಡುವಂಥದ್ದು. ಅಂಥ ಹಡಿಲು ಬಿದ್ದ ಗದ್ದೆ ಇದ್ದರೆ ಪ್ರತಿಯೊಂದು ಕ್ಲಬ್ಬಿಗೂ ಕೂಡ ಈಗ ನಾವು ಸೂಚನೆ ಕೊಟ್ಟಿದ್ದೇವೆ. ಅವರು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ನಮ್ಮ ಕಡೆ ಯಾವುದೋ ಹಡಿಲಿದ್ದರೆ ನಾವು ಅದನ್ನು ಸಾಗುವಳಿ ಮಾಡಿ ಲೈನ್ಸ್ನ ಮೂಲಕ ತೋರಿಸ್ಕೊಡ್ತೇವೆ. ಒಂದು ಅವೇರ್ನೆಸ್ ಹುಟ್ಟುವಂಥ ಕಾರ್ಯಕ್ರಮ. ಕೃಷಿಕರಲ್ಲಿ ಭತ್ತವನ್ನು ಇದು ಮಾಡಿ ಸರ್ವಿಸಿಗೆ ಉಪಯೋಗ ಮಾಡುವಂಥದ್ದು. ಅದಕ್ಕೋಸ್ಕರ ಅದು ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ. ಇನ್ನೊಂದು ಸ್ವಚ್ಛತೆ ಬಗ್ಗೆ ನಾನು ಮರೆತುಬಿಟ್ಟೆ. ವಿಶೇಷವಾಗಿ ಎಲ್ಲಿ ಈಗಲೂ ಕೂಡ ಹಲವು ಕಡೆ ಟಾಯ್ಲೆಟ್ ಇಲ್ಲದಂಥ, ಶೌಚಾಲಯ ಇಲ್ಲದಂಥ ಎಷ್ಟೋ ಕುಟುಂಬಗಳಿವೆ. ಅಂಥವರನ್ನು ಗುರುತಿಸಿ ಅಂಥವರಿಗೆ ಶೌಚಾಲಯ ಕೊಡುವಲ್ಲಿ ನಮ್ಮ ಕ್ಲಬ್ಬುಗಳು, ಜಿಲ್ಲೆಯ ಕ್ಲಬ್ಬುಗಳು ಕೂಡ ಮುಂದೆ ಬಂದಿವೆ. ಅಂಥವರಿಗೆ ಮಾಡಬೇಕು, ಅಂಥವ ಜನರನ್ನು ಗುರುತಿಸಿ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸಿದೆ. ಅದಕ್ಕೆ ಕ್ಲಬ್ಬುಗಳು ಕೂಡ ಸಹ ಮತ ವ್ಯಕ್ತಪಡಿಸಿವೆ. ಇದು ಮುಖ್ಯವಾಗಿರುವಂಥದ್ದು. ಇನ್ನು ಟ್ರಾಫಿಕ್ ಸೇಫ್ಟಿ, ಅದು ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ. ಎಲ್ಲ ಕಡೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮ. ಇನ್ನೊಂದು ನಮ್ಮ ಎಂಪವರ್ ವುಮೆನ್, ಎಲ್ಲಿ ನಾನಾಗ ಮರೆತುಬಿಟ್ಟೆ, ನಮ್ಮ ಗುಡ್ರನವರ ಕನಸು ಅದು. ಮುಂದಿನ ದಿನಗಳು ನಮ್ಮ ಸಂಘಟನೆಯಲ್ಲಿ
50-50%. ಅಂದರೆ ಎಷ್ಟು ಪುರುಷರು ಅದರಲ್ಲಿ ಭಾಗವಹಿಸ್ತಾರ, ಎಷ್ಟು ಪುರುಷರು ಸದಸ್ಯರಾಗಿದ್ದಾರೆ, ಮುಂದಿನದೇ ಮಹಿಳೆಯರು ಕೂಡ ಆ ಸಂಘಟನೆಯಲ್ಲಿ 50% ತೊಡಗಿಸಿಕೊಳ್ಬೇಕು. ಆ ಮೂಲಕ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮಾತ್ರ ಅಲ್ಲ, ಆ ಮೂಲಕ ಒಂದು ಸಂಘಟನೆಗೆ ಒಂದು ಸುಸ್ಥಿರತೆಯನ್ನು ಒದಗಿಸಿಕೊಡ್ಬೇಕು ಅನ್ನೋದು ಅವರ ಕನಸು. ಅದಕ್ಕೆ ಅವರು ಬಿಯಾಂಡ್ ದ ಹೊರೈಸನ್ ಅಂತ. ಆ ಮೂಲಕ ಅದು ನಮಗೆ ಸೇವೆ ಮಾಡಲಿಕ್ಕೆ ಇನ್ನೂ ಒಂದು ಸ್ಪಷ್ಟವಾದಂಥ ನಿರ್ದಿಷ್ಟವಾದಂಥ ಗೋಲ್ ಏನಿದೆ ಅದನ್ನು ರೀಚ್ ಆಗುವಲ್ಲಿ ಅದು ಸಹಕಾರ ಕೊಡ್ತದೆ ಅಂತ ನಮಗೆ ನಂಬಿಕೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಜಿಲ್ಲಾ ಯೋಜನೆ, ಈ ವರ್ಷ ನಮ್ಮ ಜಿಲ್ಲೆಯಿಂದ ಒಂದು ಪ್ರಾಜೆಕ್ಟನ್ನು ಮಾಡ್ತೇವೆ. ಆ ಪ್ರಾಜೆಕ್ಟ್ ಏನಂತ ಹೇಳಿದರೆ, ನಾವು ಹೋಮ್ ಫಾರ್ ಹೋಮ್ಲೆಸ್ ಅಂತ ನಮ್ಮ ಊರಿನಲ್ಲಿ ಅಲ್ಲಿ ಸುತ್ತಮುತ್ತಲ ಪರಿಸರದ ಜನರನ್ನು ಇದು ಮಾಡಿ ಅದನ್ನು ಒಂದು ಸ್ವಲ್ಪ ಮನೆಯನ್ನು ಹೋಮ್ ಫಾರ್ ಮನೆ ಇಲ್ಲದವರಿಗೆ ಮನೆ ಕೊಡ್ತಕ್ಕಂಥ 1 ಕೋಟಿಯ ಯೋಜನೆ ಅದು. ಅದಕ್ಕೆ ನಮಗೆ ನಾವು ಬಡವರಿಗೆ ಅಂದರೆ ಅದು ತಹಸೀಲ್ದಾರ್ ನೀಡಿದಂಥ ಒಂದು ಪಟ್ಟಿಯನ್ನು, ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀಡಿದ ಪಟ್ಟಿಯನ್ನು ಗುರುತಿಸಿ ಅದರಲ್ಲಿ ತೀರ ಬಡತನ ಇರುವಂಥವರನ್ನು ಗುರುತಿಸಿ ಅದು ಕೂಡ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗದ ಜನರಿಗೆ ಒಂದು ಕಟ್ಟಿಕೊಡುವಂಥ ವ್ಯವಸ್ಥೆ ನಮ್ಮ ಲಯನ್ಸ್ನಲ್ಲಿ ಲಯನ್ಸಿಂದ ಕೊಡ್ತೇವೆ. ಮತ್ತು ಸರ್ಕಾರದಿಂದ ಏನಾದರೂ ಅನುದಾನ ಸಿಕ್ಕಿದ್ರೆ ನಾವು ಯುಟಿಲೈಸ್ ಮಾಡ್ತೇವೆ. ಯಾಕಂದರೆ ಈ ಹಿಂದೆ ಕೂಡ ನಮಗೆ ಸರ್ಕಾರ ಎಲ್ಲ ಯೋಜನೆಗೆ ಅನುದಾನ ಕೊಟ್ಟಿದೆ. ಪ್ರಿಯ ವೀಕ್ಷಕರೇ, 317D ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ನೂತನ ರಾಜ್ಯಪಾಲರಾಗಿ ಆಯ್ಕೆಗೊಂಡಿರುವಂತಹ ಲಯನ್ ದೇವದಾಸ್ ಭಂಡಾರಿ ಅವರ ಕನಸುಗಳು ಹಾಗೂ ಅವರು ಪ್ರಮಾಣ ವಚನ ಸಂದರ್ಭದಲ್ಲಿ ಅನುಭವಿಸಿದ ಸಂತೋಷ ಇತ್ಯಾದಿ ಎಲ್ಲವನ್ನು ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಏನು ಯೋಚನೆಗಳು ಏನೆಲ್ಲ ಇದೆ ಅದೆಲ್ಲ ನನಸಾಗಲಿ, ಒಬ್ಬ ಉತ್ತಮ ಈ ಭಾಗದ ಉತ್ತಮ ರಾಜ್ಯಪಾಲರಾಗಿ ಅವರ ರಾಜ್ಯಪಾಲರ ಅವಧಿಯ ಕೊನೆಯ ದಿನದಲ್ಲಿ ಅವರು ಮಾಡಿದಂತಹ ಕಾರ್ಯಗಳ ಸಂತೋಷವನ್ನು ಅವರು ಅನುಭವಿಸುವಂತಾಗಲಿ, ಇದರಿಂದ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳು ನಡೆಯಲಿ ಅಂತ ಹಾರೈಸ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ವಂದನೆಗಳು.